ಎಲ್ಲರಿಗೂ ನಮಸ್ಕಾರ. ಈ ದಿವಸ ಒಂದು ಪುಟ್ಟ ಸ್ತೋತ್ರ, ಶ್ರೀ ಆಂಜನೇಯ ದ್ವಾದಶ ನಾಮ ಸ್ತೋತ್ರ. ಇದನ್ನು ಕಲಿಯೋಣ. ಇದನ್ನು ಯಾರು ಬೇಕಿದ್ದರೂ ಹೇಳಬಹುದು. ಮಕ್ಕಳಿಗೂ ಸಹ ಇದನ್ನು ಹೇಳಿಕೊಟ್ಟು ಎಲ್ಲರೂ ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋಣ. ಇದನ್ನು ಎಲ್ಲರೂ ಸಹ ನಿತ್ಯ ಹೇಳಿ. ತುಂಬ ಪುಟ್ಟದಾಗಿರ್ತಕ್ಕಂಥ ಒಂದು ಸ್ತೋತ್ರ. ಹರಿ ಓಂ. ಅಥ ಶ್ರೀ ಆಂಜನೇಯ ದ್ವಾದಶ ನಾಮ ಸ್ತೋತ್ರಂ. ಹನುಮಾನ್ ಅಂಜನಾಸೂನುಃ ವಾಯುಪುತ್ರೋ ಮಹಾಬಲಃ ರಾಮೇಷ್ಠಃ ಫಲ್ಗುಣಸಖಃ ಪಿಂಗಾಕ್ಷೋಭಿತವಿಕ್ರಮಃ. ಹನುಮಾನಂಜನಾಸೂನುಃ ವಾಯುಪುತ್ರೋ ಮಹಾಬಲಃ ರಾಮೇಷ್ಠಃ ಫಲ್ಗುಣಸಖಃ ಪಿಂಗಾಕ್ಷೋಮಿತವಿಕ್ರಮಃ. ಉದಧಿಕ್ರಮಣಶ್ಚೈವ ಸೀತಾಶೋಕವಿನಾಶಕಃ ಲಕ್ಷ್ಮಣಪ್ರಾಣದಾತಾ ಚ ದಶಗ್ರೀವಸ್ಯ ದರ್ಪಃ. ಉದಧಿಕ್ರಮಣಶ್ಚೈವ ಸೀತಾಶೋಕವಿನಾಶಕಃ ಲಕ್ಷ್ಮಣಪ್ರಾಣದಾತಾ ಚ ದಶಗ್ರೀವಸ್ಯ ದರ್ಪಃ. ದ್ವಾದಶೈತಾನಿ ನಾಮಾನಿ ಕಪೀಂದ್ರಸ್ಯ ಮಹಾತ್ಮನಃ ಸ್ವಾಪಕಾಲೇ ಪಠೇನ್ನಿತ್ಯಂ ಯಾತ್ರಾಕಾಲೇ ವಿಶೇಷತಃ. ತಸ್ಯ ಮೃತ್ಯುಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್. ದ್ವಾದಶೈತಾನಿ ನಾಮಾನಿ ಕಪೀಂದ್ರಸ್ಯ ಮಹಾತ್ಮನಃ ಸ್ವಾಪಕಾಲೇ ಪಠೇನ್ನಿತ್ಯಂ ಯಾತ್ರಾಕಾಲೇ ವಿಶೇಷತಃ. ತಸ್ಯ ಮೃತ್ಯು ಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್. ಇತಿ ಶ್ರೀ ಆಂಜನೇಯ ದ್ವಾದಶ ನಾಮ ಸ್ತೋತ್ರಂ. ಈಗ ಈ ಸ್ತೋತ್ರದ ಅರ್ಥವನ್ನು ತಿಳ್ಕೋಣ. ಇದು ಹೆಸರೇ ಹೇಳೋ ಹಾಗೆ ಆಂಜನೇಯನ 12 ಹೆಸರುಗಳು ಮತ್ತು ಅದನ್ನು ನಿತ್ಯ ಹೇಳೋದ್ರಿಂದ ಯಾವ ಫಲ ನಮಗೆ ಸಿಗತ್ತೆ ಅನ್ನೋದು ಹೇಳ್ತಾರೆ. ಹನುಮಂತ ಅನ್ನೋದು ಮೊದಲನೇ ಹೆಸರು. ಅಂಜನಾಸೂನುಹು ಅಂದರೆ ಅಂಜನಾದೇವಿಯ ಮಗ ಅನ್ನೋದು 2ನೇ ಹೆಸರು. ವಾಯುಪುತ್ರ ಅಂದರೆ ವಾಯುದೇವರ ಮಗ. ಮಹಾಬಲಃ ಬಲಶಾಲಿ, ಮಹಾಬಲಶಾಲಿಯಾಗಿರ್ತಕ್ಕಂಥವನು. ರಾಮೇಷ್ಠ ಅಂದರೆ ರಾಮನಿಗೆ ಪ್ರೀತಿ ಪಾತ್ರನಾದಂಥವನು. ಫಲ್ಗುಣಸಖಃ ಅರ್ಜುನನ ಮಿತ್ರನೂ ಹೌದು. ಪಿಂಗಾಕ್ಷ ತುಸು ಹಳದಿ ಬಣ್ಣದ ಕಣ್ಣುಗಳು ಇರ್ತಕ್ಕಂಥವನು. ಅಮಿತ ವಿಕ್ರಮ ಇವನನ್ನು ವಿಕ್ರಮದಲ್ಲಿ ಇವನನ್ನು ಸೋಲ್ಸೋರೆ ಯಾರೂ ಇಲ್ಲ, ಅಷ್ಟು ಪರಾಕ್ರಮಶಾಲಿ. ಉದಧಿಕ್ರಮಣಶ್ಚೈವ ಸಾಗರವನ್ನೇ ಹಾರಿಕೊಂಡು ಹೋಗಿ ಸೀತಾಶೋಕ ವಿನಾಶಕ ಸೀತೆಯ ದುಃಖವನ್ನು ನಾಶ ಮಾಡಿದಂಥವನು. ಲಕ್ಷ್ಮಣ ಪ್ರಾಣದಾತಾ ಚ ರಾವಣರ ಯುದ್ಧದಲ್ಲಿ ಲಕ್ಷ್ಮಣ ಮೂರ್ಛಿತನಾಗಿದ್ದಾಗ ಅವನಿಗೋಸ್ಕರ ಹಿಮಾಲಯದಿಂದ ಸಂಜೀವಿನಿ ಪರ್ವತವನ್ನೇ ಹೊತ್ತು ತಂದು ಲಕ್ಷ್ಮಣನನ್ನು ಉಳಿಸಿದವನು. ಮತ್ತು ದಶಗ್ರೀವಸ್ಯ ದರ್ಪಃ ಅಂದರೆ ರಾವಣನ ದರ್ಪವನ್ನು ನಾಶ ಮಾಡಿದವನು ಅಂತ. ದ್ವಾದಶೈತಾನಿ ನಾಮಾನಿ ಕಪೀಂದ್ರಸ್ಯ ಮಹಾತ್ಮನಃ. ಈ 12 ಹೆಸರುಗಳು ಕಪೀಂದ್ರ ಅಂದರೆ ಕಪಿಗಳಲ್ಲೆಲ್ಲ ಶ್ರೇಷ್ಠನಾಗಿರ್ತಕ್ಕಂಥ ಹನುಮಂತಂದು. ಇದನ್ನು ಯಾರು ಆಪತ್ಕಾಲದಲ್ಲಾಗಲಿ ನಿತ್ಯ ಹೇಳಬೇಕು, ಅಥವಾ ಯಾತ್ರಾ ಕಾಲ ಯಾರು ಯಾತ್ರೆ ಹೊರಡ್ತಾರೋ ಪ್ರಯಾಣ ಮಾಡ್ತಾರೋ ಆವಾಗ ವಿಶೇಷವಾಗಿ ಇದನ್ನು ಹೇಳಬೇಕಂತೆ. ಅವರಿಗೆ ತಸ್ಯ ಮೃತ್ಯು ಭಯಂ ನಾಸ್ತಿ, ಅವನಿಗೆ ಸಾವಿನ ಭಯ ಬರೋದಿಲ್ಲ, ಅಂದರೆ ಅಕಾಲ ಮೃತ್ಯುಗಳು ಉಂಟಾಗೋದಿಲ್ಲ. ಮತ್ತು ಸರ್ವತ್ರ ವಿಜಯೀ ಭವೇತ್, ಎಲ್ಲ ಕಡೆಯೂ ಸಹ ವಿಜಯಿಯಾಗ್ತಾನೆ ಅಂತನ್ನೋದೇ ಈ ಶ್ಲೋಕದ ಫಲಶ್ರುತಿ. ಎಲ್ಲರೂ ಇದನ್ನು ಕೇಳಿ ಪ್ರತಿನಿತ್ಯ ಹೇಳಿ ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊ. ಇದುವರೆಗೂ ಸಹ ನೀವೆಲ್ಲರೂ ನಾನು ಹೇಳಿದ ಸ್ತೋತ್ರ ಹಾಗೂ ಅದರ ಅರ್ಥವನ್ನು ಕೇಳಿದ್ದೀರಾ. ನಿಮಗೆ ಇಷ್ಟ ಆದರೆ, ನಾನು ಹೇಳುವ ರೀತಿ ಇಷ್ಟವಾದಲ್ಲಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದರೆ ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಎಲ್ಲ ಕಲಿಬೇಕು ಅಂತ, ಇದನ್ನು ಕೇಳಿಸ್ಕೊಳ್ಬೇಕು, ಕಲಿಬೇಕು ಅಂತ ನಿಮಗನ್ಸಿದರೆ ಅವ್ರಿಗೆಲ್ಲ ಶೇರ್ ಮಾಡಿ. ಹಾಗೂ ನಿಮ್ಮ ಕಮೆಂಟ್ಸ್ ನನಗೆ ತುಂಬ ಮುಖ್ಯ. ಆ ಕಮೆಂಟ್ಸ್ ಹಾಕಿ.